ಬಂದಿರುವಂತ ನಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹಲ್ಲೆಲೂಯಾ. ಯೇಸಪ್ಪ ಒಂದು ಮಾತು ಹೇಳಿದ್ದಾರೆ, ಓದುವರ ಅದ್ಭುತವಾಗಿ ಮಾತಾಡಿದ್ದಾರೆ. ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೂ, ಬಂದಿಖಾನೆಗಳಲ್ಲಿ ಬಂಧಿಸಲ್ಪಟ್ಟವರನ್ನು ಬಿಡಿಸುವುದಕ್ಕೂ ನಾನು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ದೇವರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಆ ಮಾತು ಏನಂದ್ರೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1, 2, 3. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳ್ತಾರೆ. ದೇವ್ರ ಇಷ್ಟ ಏನ್ ಗೊತ್ತಾ? ಆತನೊಂದಿಗೆ ಇರೋದು. ದೇವರೊಂದಿಗೆ ನಾವಿದ್ರೆ ಆತನಿಗೆ ಆತ ನಿಜವಾದ ದ್ರಾಕ್ಷಿ ಬಳ್ಳಿ, ನಾವೆಲ್ಲರೂ ಕೊಂಬೆಗಳು. ಆತನಿಗೆ ನಾವು ಅಂಟು ಕಟ್ಟಲ್ಪಟ್ಟಿದ್ರೆ ನಮಗೆ ಬೇಕಾದವೆಲ್ಲ ಯಾರು ಒದಗಿಸ್ಕೊಡ್ತಾರೆ? ಆತ ಒದಗಿಸ್ಕೊಡ್ತಾರೆ. ಕೊರತೆ ಇರಲ್ಲ. ಕೊರತೆ ಇರುತ್ತಾ? ಇರಲ್ಲ. ನಮ್ಮ ಬಾರೆಲ್ಲ ಯಾರು ಹೊತ್ಕೊಂಡಿರ್ತಾರೆ? ಏಸಪ್ಪ ಹೊತ್ಕೊಂಡಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರಿಯವಾದವರೇ, ಫಲ ಕೊಡುವ ಕೊಂಬೆ ಅಂತ. ಫಲ ಕೊಡುವಂಥದ್ದನ್ನ ಹೊಲದಲ್ಲಿ ಹಂಗೆ ಏನ್ ಮಾಡ್ತೀರಿ ನೀವು? ಬಿಡುತ್ತೀರಿ, ಅದನ್ನು ಬೆಳೆಸ್ತೀರಿ. ಫಲ ಕೊಡಲಾರದೆ ಇರ್ತಕ್ಕಂಥದ್ದನ್ನ ಏನ್ ಮಾಡ್ತೀರಿ? ಕಿತ್ತಿ ಬಿಸಾಕ್ತೀರಿ. ಹೌದಾ? ದೇವರು ಕೂಡ ಹೇಳ್ತಾ ಇದ್ದಾನೆ, ನೀವು ಫಲ ಕೊಡುವಂತ ವ್ಯಕ್ತಿಗಳಾಗಿರಬೇಕು. ಹಲ್ಲೆಲೂಯಾ. ಫಲ ಕೊಡದೇ ಇರುವ ಕೊಂಬೆಯನ್ನ ದೇವರು ಏನ್ ಮಾಡ್ತಾನೆ? ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ಫಲ ಕೊಡುವುದಕ್ಕಾಗಿ ಪರಲೋಕದಿಂದ ಈ ಲೋಕಕ್ಕೆ ದೇವರು ಪ್ರತಿಯೊಬ್ಬರನ್ನ ಕಳಿಸಿದ್ದಾನೆ. ಆದರೆ ನಾವು ದೇವರಿಗೆ ಆತುಕೊಂಡಿದ್ದೀವ? ದೇವರಿಗೆ ಹೊಂದಾಣಿಕೆಯಾಗಿದ್ದೀವ? ದೇವರಲ್ಲಿ ನಮ್ಮಲ್ಲಿ ದೇವರು ಇದಾರ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಇವತ್ತು ಪರೀಕ್ಷೆ ಮಾಡಿಕೊಳ್ಬೇಕು. ನೀನು ಬೇರೆ ಒಂದು ಫಲಹೀನವಾಗಿರುವಂಥದ್ದಕ್ಕೆ ನೀನು ಅಂಟು ಕಟ್ಟಲ್ಪಟ್ಟಿದ್ರೆ, ಅದರ ಆಶ್ರಯದಲ್ಲಿ ನೀನಿದ್ದರೆ, ಆ ಫಲಹೀನವಾಗಿರುವಂಥದ್ದೇ ನಿನಗೇನು ಮಾಡುತ್ತೆ? ನಾನಾ ವಿಧವಾಗಿ ಫಲಹೀನವಾಗುವ ಸ್ಥಿತಿಯನ್ನ ನಿನಗೆ ತಂದು ಹೊರಡುತ್ತೆ. ಆದರೆ ಫಲ ಕೊಡುವಂಥ, ಸರ್ವ ವಿಧದಲ್ಲಿ ಸುಭಿಕ್ಷತೆ ಕೊಡುವಂತ ಆ ದೇವರಿಗೆ ನೀನು ಅಂಟು ಕಟ್ಟಲ್ಪಟ್ರೆ, ಅಥವಾ ಆತನೊಂದಿಗೆ ನೀನು ಹೊಂದಾಣಿಕೆಯಾಗಿದ್ದರೆ, ಆತನ ನೆರಳಿನಲ್ಲಿದ್ದರೆ, ಆತನ ಒಳಗೆ ನೀನಿದ್ದರೆ ನಿನಗೆ ಕೊರತೆ ಇಲ್ಲ. ಆತನೊಳಗೆ ಇದ್ದುಕೊಂಡು ನೀನು ಫಲ ಬಿಡ್ಲಾರ್ದಂಗಿದ್ದರೆ, ಫಲ ಅಂದ್ರೆ ಅರ್ಥ ಏನು? ನಿನ್ನ ಮಾತಿನ ಬದಲಾವಣೆ ಆಗ್ಬೇಕು, ನಿನ್ನ ನೋಟದ ಬದಲಾವಣೆ ಆಗ್ಬೇಕು, ನಿನ್ನ ಆಲೋಚನೆ ವಿಧಾನದ ಬದಲಾವಣೆ ಆಗ್ಬೇಕು. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ಹೊಲದಲ್ಲಿ ಕಸ ತೆಗೆದು ಹಾಕಿಕೊಂಡಂತೆ ತೆಗೆದು ಹಾಕಿ ಬೆಳೆಗೆ ಒಳ್ಳೆಯ ನೀರನ್ನ ಮತ್ತು
ಒಳ್ಳೆಯ ಗೊಬ್ಬರವನ್ನ ಯಾವ ಪ್ರಕಾರವಾಗಿ ರೈತನು ಹಾಕ್ತನೋ ಅದೇ ಪ್ರಕಾರವಾಗಿ ನಿನ್ನ ಹೃದಯವೆಂಬ ಹೊಲದಲ್ಲಿ ಕಸ ಅನ್ನತಕ್ಕಂಥದ್ದು ಅಪವಿತ್ರತೆಯನ್ನ ತೆಗೆದು ಹಾಕ್ಬೇಕು. ಪ್ರೇಸಲ್ಲ, ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬಹಳ ಯೇಸು ಸ್ವಾಮಿ ಸೃಷ್ಟಿಕರ್ತನಾಗಿರುವಂತ ದೇವರು. ಹಲ್ಲೆಲೂಯ. ಈ ಲೋಕದೊಳಗೆ ದೇವರು ಅಂತೇಳಿ ಅನೇಕರು ಕೂಡ ಬಂದಿದ್ದಾರೆ ಪ್ರಿಯರೇ. ಆದರೆ ರಕ್ಷಕರಾಗಿ ಬಂದವರು ಯಾರು ಇಲ್ಲ. ರಕ್ಷಕನಾಗಿ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ, ಆತ ಯಾರು? ಸೃಷ್ಟಿಕರ್ತನಾದ ದೇವರು. ಹಲ್ಲೆಲೂಯ. ಅದಕ್ಕಾಗಿ ಅನೇಕ ಶರಣರು ಹೇಳ್ತಾರೆ, ರಕ್ಷಿತಂ ಅಭಿಷಕ್ತಂ ನಾಮದೇಶ ಚಿರಕಾಲ ಆಯುಷ್ಯ ಧರಣಿ ಮೇಲೆ ಪ್ರಾಪ್ತಿರಸ್ತು. ರಕ್ಷಿತಂ ಅಂದ್ರೆ ಯೇಸು, ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತ ಅಂದ್ರೆ ಅಭಿಷಕ್ತ. ಕ್ರಿಸ್ತ ಶಕ ಅಂದ್ರೆ ಪ್ರತಿಯೊಬ್ಬರ ಚರಿತ್ರೆಗಳು ಏನಾಗ್ತವೆ? ಲೆಕ್ಕ ಹಾಕಲ್ಪಡ್ತವೆ. ಕ್ರಿಸ್ತ ಶಕ ಅನ್ನತಕ್ಕಂಥದ್ದಕ್ಕೆ ನಾವು ಒಂದು ವೇಳೆ ನೀವು ತೆಗೆದು ಹಾಕಿದ್ದೀಯಾದರೆ ಭಾರತ ದೇಶದಲ್ಲಿ ಬೇರೆ ಒಂದು ಶಕಗನ್ನು ಇಟ್ಟಿದ್ದೆ ಕರೆವಾಯಿತಪ್ಪ ಅಂದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಬೇರೆ ಶಕ ಅಂತ ತಿಳ್ಕೊಂಡು ಒಂದು ವೇಳೆ ಇಟ್ಟಿದ್ದೆ ಕರೆವಾಯಿತಪ್ಪ ಅಂದ್ರೆ ಅವರು ಹುಟ್ಟದ್ದು ಗೊತ್ತಾಗೋದಲ್ಲ, ಅವ್ರ ವಂಶಾವಳಿನೇ ಗೊತ್ತಾಗೋದಲ್ಲ, ಚರಿತ್ರೆಗಳು ಯಾವಾಗ ಬಂದವೂ ಗೊತ್ತಾಗೋದಲ್ಲ. ಯಾಕೆ ಗೊತ್ತಾ? ಯುಗ ಪುರುಷ ಶಕ ಪುರುಷ ಯಾರು? ಆ ಸೃಷ್ಟಿಕರ್ತನಾದ ದೇವರ. ಪ್ರೈಸಲ್ಲ. ಮಾನವ ಹುಟ್ಟಿದಂದಿನಿಂದ ಹಿಡಿದು ಯೇಸು ಮತ್ತೆ ಸೃಷ್ಟಿಕರ್ತನಾದ ದೇವರು ಯೇಸು ಎಂಬ ನಾಮಕರಣವನ್ನು ಇಟ್ಟುಕೊಂಡು ಈ ಲೋಕಕ್ಕೆ ಬಂದಿರುವವರೆಗೂ ಮತ್ತು ಬಂದು ಹೋಗಿರುವವರೆಗೂ ಮತ್ತು ಇಲ್ಲಿಯವರೆಗೂ ಪ್ರತಿಯೊಂದು ಕೂಡ ಲೆಕ್ಕದಲ್ಲಿ ಏನಾಗಿದೆ? ಬರೆಯಲ್ಪಟ್ಟಿದೆ. ಪ್ರೈಸಲ್ಲ. ಅದುವೇ ಸತ್ಯವೇದ ಬೈಬಲ್. ಪ್ರೈಸಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ದೇವರು ನಿನ್ನ ಸಂಗಡ ಮಾತಾಡ್ತಾನೆ. ದೇವಲೋಕದಿಂದ ಈ ಲೋಕಕ್ಕೆ ಆತ ಕಳಿಸಿಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಆತ ಬಂದಿದ್ದಾನೆ. ಆತನಿಗೆ ನೀನು ಏನಾಗಬೇಕು? ಹೊಂದಾಣಿಕೆಯಾಗಿರ್ಬೇಕು. ಪ್ರೇಸಲ್ಲ. ದೇವಲೋಕದಲ್ಲಿರುವ ಸಂತೋಷ, ಸಮಾಧಾನ, ಐಶ್ವರ್ಯ, ಆರೋಗ್ಯ, ಆನಂದ, ಸಮೃದ್ಧಿ, ದೊರೆತನ ಈ ಲೋಕದಲ್ಲಿ ನೀನು ಅನುಭವಿಸ್ಬೇಕಂತ ತಿಳ್ಕೊಂಡು ಅಲ್ಲಿದ್ದ ಇಲ್ಲಿ ಏನ್ ಮಾಡಿದಾನೆ? ಆ ಅಧಿಕಾರವನ್ನು ನಿನಗೆ ಕೊಡುವುದಕ್ಕಾಗಿ ಬಂದಿದ್ದಾನೆ. ಪ್ರೇಸಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ವಿಶ್ವಾಸದಿಂದ ದೇವರು ನಿನ್ನ ಸಂಗಡ ಮಾತಾಡೋದಕ್ಕಾಗಿ ಇಷ್ಟಪಟ್ಟಿದ್ದಾನೆ. ಯೇಸು ದೇವರು ಎಂತ ಕಾರ್ಯ ಮಾಡಿದ್ದಾನೆ ಗೊತ್ತಾ? ಈ ಲೋಕಕ್ಕೆ ಬಂದು ಮೊದಲನೇದಾಗಿ ಪಾಪವಿಲ್ಲದಂತೆ ಹುಟ್ಟಿದ್ದಾನೆ. ಎರಡನೇದಾಗಿ ಅರ್ಥ ಮಾಡಿಕೆ ಪ್ರಿಯವಾದವರೇ, ಮಾನವರ ಪಾಪ ತೆಗೆದು ಹಾಕುವುದಕ್ಕಾಗಿ ಮತ್ತು ಪಾಪದಿಂದ ಬಂದಿರುವಂತ ರೋಗಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾನೆ. ದೇವರಿಗೆ ಮಹಿಮುಂಟಾಗಲಿ. ಅನೇಕ ಜನರನ್ನು ಸ್ವಸ್ಥಪಡಿಸಿದ್ದಾನೆ. ಅದೇ ಪ್ರಕಾರವಾಗಿ ಪ್ರಿಯವಾದವರೇ, ಭಯಂಕರ ದುರಾತ್ಮ ಶಕ್ತಿಗಳು ಮನುಷ್ಯರನ್ನ ಹಾಳು ಮಾಡುವಂತ ಸ್ಥಿತಿಯಲ್ಲಿದ್ದಾಗ ಆ ದೆವ್ವಗಳನ್ನು ಬಿಡಿಸಿದ್ದಾನೆ. ಆಮೇಲೆ ಮನುಷ್ಯ ಭಯಂಕರವಾಗಿ ಭಯಪಡ್ತಕ್ಕಂಥದ್ದು ಒಂದು ಮರಣ. ಆ ಮರಣವನ್ನು ಕೂಡ ಏನ್ ಮಾಡಿದ್ದಾನೆ? ಮರಣದಿಂದ ರಕ್ಷಿಸಿ ಮರಣ ಹೊಂದಿದವರನ್ನು ಏನ್ ಮಾಡಿದಾನೆ? ಬದುಕಿಸಿದ್ದಾನೆ. ಆಮೇಲೆ ಆತ ಮೃತ್ಯುಂಜಯನಾಗಿ ಸದಾ ಕಾಲ ನಾನು ಜೀವಿಸುವಂತ ದೇವರು ಅಂತ ರುಜು ಮಾಡಿ ತೋರಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಬದುಕಿರುವ ದೇವರು ಬದುಕಿರುವಂತ ವ್ಯಕ್ತಿಗಳ ಕಷ್ಟವನ್ನ, ದುಃಖವನ್ನ, ನೋವನ್ನ ಕೇಳ್ತಾರೆ. ಅವರ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ದೇವರೇ ಯಾರೇ? ಯೇಸು ಕ್ರಿಸ್ತ ಮಹಾಪ್ರಭುಗಳು, ಆತ್ಮಸ್ವರೂಪನಾದ ದೇವರು, ಇಲ್ಲಿ ಬಂದಿರುವ ದೇವರು, ವಾಕ್ಯ ಸ್ವರೂಪನಾದ ದೇವರು. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯದ ಮೂಲಕವಾಗಿ ಇಡೀ ಸರ್ವಸ್ವನ್ನುಂಟು ಮಾಡಿದ್ದಾನೆ. ಆ ವಾಕ್ಯದ ಮೂಲಕವಾಗಿ ನಿನ್ನನ್ನು ನಾನು ಸೃಷ್ಟಿ ಮಾಡಿದ್ದಾನೆ. ಆ ವಾಕ್ಯದ ಮೂಲಕವಾಗಿ ಚರಿತ್ರೆಗಳು ರೂಪುಗೊಂಡಿವೆ. ಆ ವಾಕ್ಯದ ಮೂಲಕವಾಗಿ ಸರ್ವವು ಸೃಷ್ಟಿ
ಸೃಷ್ಟಿ ಮಾಡಲ್ಪಟ್ಟಿದೆ. ಆ ವಾಕ್ಯವೆಂಬಾತನೇ ಯೇಸು ಕ್ರಿಸ್ತ ಪ್ರಭುಗಳು. ಆ ವಾಕ್ಯವೆಂಬಾತನೇ ಇವತ್ತು ವಾಕ್ಯವನ್ನ ಬಿಡುಗಡೆ ಮಾಡಿ ನಿನ್ನನ್ನು ಸಂಪೂರ್ಣವಾಗಿ ಸಂತೋಷಪಡಿಸ್ತಾನೆ. ನಿನಗಿರುವ ಕಷ್ಟ ದುಃಖ ಎಲ್ಲ ಸಂಪೂರ್ಣ ನಿವಾರಣೆ ಮಾಡಿದ್ರೆ ಎಲ್ಲ ಗಟ್ಟಿರ್ತದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಆ ಸೃಷ್ಟಿಕರ್ತನಾದ ದೇವರಾದ ಯೇಸು ಕ್ರಿಸ್ತ ಮಹಾಪ್ರಭುಗಳ ವಾಕ್ಯವನ್ನ ಪರಿಪೂರ್ಣವಾಗಿ ಪರಿಶುದ್ಧಾತ್ಮನ ಈ ಸಮಯದಲ್ಲಿ ನಮಗೆ ತಿಳಿಸ್ತಾರೆ. ಎಲ್ಲರೂ ಗಟ್ಟಿಯಾಗಿ ಚಪ್ಲ ಹೊಡೆದು ವಾಕ್ಯಕ್ಕಾಗಿ ದಿನಕರಿಕೆ ಭಾವನೆ. Praise the Lord. Hallelujah.